ಎಲ್ಲೋಗಿದ್ರಮ್ಮ? ಮನೇಲಿ ಒಬ್ಬರು ಇರ್ನೇ ಇಲ್ವಲ್ಲ? ಅಯ್ಯೋ ನಿಮ್ಮ ಅತ್ತೆ ಬಂದಿದ್ಲು ಕಂತವ, ಅವಳನ್ನ ಕಳ್ಸೋಕ್ಕೆ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದ. ಯಾಕೇನಾದರೂ ಬೇಜಾರು ಮಾಡಿದ್ರಾ? ಮಗ ಯಾಕೆ ಹಿಂಗೆ ಸಪ್ಪ ಮಾಡ್ಕೊಂಡಿದೀಯ? ಏನಾಯಿತು? ಅವಳೇನು ಬೇಜಾರು ಮಾಡಲಿಲ್ಲ ಕಣವ. ನಿಮ್ಮ ಅಪ್ಪನ ತಿನ್ನ ಮದುವೆ ಆದ್ದಾವಿಂದಲೇ ಕುಡ್ಕೊಂಡು ಹಿಂಗೆ ಹಿಂಸೆ ಕೊಡಕ್ಕದ. ಭಾರಿ ಬೇಜಾರಾಗೋಯ್ತು ನನಗೆ ಅಲ್ಲಿ ನೋಡ್ಬಿಟ್ಟು. ಆಲೆಯ ಸಾರಾಯಿ ಅಂಗಡಿಯಲ್ಲಿ ನಿಂತಿದ್ದ ಕಣವ. ಏಯ್ ಜಾನಕಿ, ಏ ಜಾನಕಿ. ಅಯ್ಯೋ ಬಂದ ನೋಡವ ಎಣ್ಣೆ ಗಾಡಿ. ಅಯ್ಯೋ ಕರ್ಮವೇ. ಇರಮ್ಮ, ಬೇಜಾರು ಮಾಡ್ಕೋಬೇಡ, ಇರಿ. ಏನಪ್ಪ ನಿನಗೆ ಮನೆ ಜವಾಬ್ದಾರಿನೇ ಇಲ್ದಂತೆ ಹಿಂಗೆ ಕುಡ್ಕೊಂಡು ನಿಂತಿದೆಯಲ್ಲ, ಏನು ನಿನಗೆ ಬಂದಿರೋದು? ದೊಡ್ಡವ್ರ ವಿಷಯಕ್ಕೆ ನೀನು ಬರಬೇಡ. ನಾನು ನಿಮ್ಮ ಅವ್ವ ಅಂತ ಮಾತಾಡಬೇಕು. ಏಯ್, ನನ್ನ ತಂಗಿನಾಗೆ ಹಂಗೆ ಕಳಿಸ್ತೇನೆ, ಏನು ಮಾಡಿಕ್ತಂತೆ? ಹಾಂ, ನಿನ್ನ ತಂದೆ ಮಾಡಿಕೋ ಮುಂಡೆ ಮಗನೇ. ನೀನು ಕುಡ್ಕೊಂಡು ನಿಂತಿದೆಯಲ್ಲ ಸಾರಾಯಿ ಅಂಗಡಿಲಿ. ಯಾರ ತಂದಾಕವ್ರ ಮನೆಗೆ? ತಂದಾಕುವೆ ನೀನು? ನಿಮ್ಮ ಅಪ್ಪನ ದುಡ್ಡಲ್ಲಿ ಕುಡಿತಾ ಇದ್ದಾನೆ ನಾನು. ನನ್ನ ದುಡ್ಡಲ್ಲಿ ನಾನು ಕುಡಿತಾವನಿ. ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಡು ಅನ್ನ. ನಮ್ಮ ಮನೆಯಿಂದ ಯಾಕೋ ತಂದ್ಕೊಡೋದೆ ನಿನಗೆ? ನಮ್ಮ ಮನೆಯಿಂದ ತಂದ್ಕೊಡೋಕೆ ಹಣೆ ಬರುವ ನನಗೆ. ಅದು ಬಾಯ್ ತೆಗಿ, ನೀನು ಬಾಯ್ ತೆಗಿ. ಬಿಡ್ರೆ ಒಡ್ಸಾಯಿಸ್ಲಿ ಬಿಡಿ, ನೆಮ್ಮದಿಯಾಗಿರ್ಲಂತೆ ಅವನೇ. ಸಾಯಿ ನೀನು, ಯಾಕೆ ಬದುಕಿದಿ? ಸಾಯಿ ನೀನು. ಅಯ್ಯೋ, ನನ್ನ ಹೆಂಡತಿ ಮಕ್ಕಳೆಲ್ಲ ಬೀಳಿಸಿ ನನ್ನ ಹೊಡೆದು ಸಾಯಿಸ್ತವ್ರೆ. ಕಾಪಾಡ್ರಪ್ಪ ಯಾರು, ಕಾಪಾಡಿ, ಯಾರು ಕಾಪಾಡ್ರಪ್ಪ, ಸಾಯಿಸ್ಬಿಡ್ತಾವ್ರೆ. ಅಪ್ಪ ಸುಮ್ಮನಿರು, ನೀನೇ ಬಿದ್ದಿದ್ದು. ನಾವೇ ನೀನು ಹೊಡೆದು ಸಾಯಿಸ್ತೆಲ್ಲ ಕೇಳಿಸ್ಕೊಂಡವ್ರೇನಾರು ತಪ್ಪು ತಿಳ್ಕೊಂಡರು. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ ಸುಮ್ಮನಿರು. ಏನಿಲ್ಲ ಸುಮ್ಮನಿರವ, ಏನಿಲ್ಲ. ಲತಾ, ನೀವು ಊಟ ಮಾಡ್ದವ? ಹ್ಞೂ ಕಣಮ್ಮ, ಮಾಡಿದೆ. ಹೊಲ್ತಕ್ಕೆ ಹೋಗ್ಬಿಟ್ಟು ಒಂಚೂರು ರಸಗಳು ಇಟ್ಕೊಂಡ್ಬಂದ್ಬಿಟ್ಟಿರಾ? ಹ್ಞೂ ಆಯಿತು.